ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಅಗಳಿಕೆ ನ್ಯಾಷನಲ್ ಜಿಯೋಗ್ರಫಿ ಈ ಪಿಕ್ಚರಿಗೆ ಈ ಬಾಲಿವುಡ್ ಮೂವಿಗೆಲ್ಲ ಈ ಥರ ಸೀನ್ ಕಾಣ್ತಿತ್ತು. ಇವತ್ತು ರಿಯಲ್ ಆಗಿ ರೈಡ್ ಮಾಡ್ತಿದ್ದೆ ನಾ ಇಲ್ಲ. ಬನ್ನಿ 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 ಬಚ್ಚಿ ಕೆಪ್ಪಿ ಕೊಡ್ತೇಗ ಮುಂಗಲ್ ಗಂಟೆ ಗಾಡ್ ಮೇಲೆ ಕೆಳಗೆ ಹೂವು. ಸಂತು ಬಾಯ್ ಬರಲೇ ಗಿಂಬಲ್ ಐಕ ಕೂತಿರಪ್ಪ ಮೊಬೈಲಿಗೆ. ಇವತ್ತೇನೋ ಆತ್ತೆ ನಿತ್ಕ ಓಡಿಸ್ಕ ಈ ಗಾಡಿಗೆ ಮಜಾ. ನಾನು ಲೈಫಾಗಿ ಎಣ್ಸ್ಕೊಂಡ ಬ್ರೋ. ಇಲ್ಲಲ್ಲ ಮತ್ತೆ ಇದೆಲ್ಲ ಬರೀ ಇನ್ಸ್ಟಾಗ್ರಾಮಿಗೆ ಕಂಡದೆ ಸೈ ಬ್ರೋ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಹೆಂಗಿದ್ರಿ? ಹುಷಾರಿದ್ರಿ ಅನ್ಕಂತೆ. ದಿಸ್ ಈಸ್ ಅವರ್ ಸೆಕೆಂಡ್ ಡೇ ಆಫ್ ರೈಡ್. ಬಟ್ ಲೇಗ್ ಬಂದು 4 ದಿವಸ ಆಯಿತು. ಭಯ ಚೂರು ಬನ್ನಿ. ಹಾಂ, ಹಿಮಾಲಯನ್ ಮೇನ್ ಸ್ಟ್ಯಾಂಡ್ ಹೋಗಕ್ಕೂ ಐಚ ನ್ಯೂಟ್ರಲ್ ಮಾಡಲು ಒಂದು ಗೋಲ್ ಸ್ಟಾರ್ಟ್ ಮಾಡುವ. ಇದೆಲ್ಲ ಎಲ್ಲಿ ಕಟ್ಟೋದು ಮಾರ? ಹಾಗೆ ಸ್ಪ್ರೇ ಹೊಡಿತಿದ್ರು ಗಣಿ ದಿನ ಬೆಳಗ್ಗೆ. ಇದೊಂದು ಕಂಪಲ್ಸರಿ. ಹೂ ಕಾಣಿ ಇಲ್ಲ, ಸಾಕದಿಲ್ಲ, ಚಂದ ಇತ್ತು. ಇದು ಬೆಂಗಳೂರವ್ರ ಗಾಡಿ ಯಾರ್ದು? ಡನ್. ಎಸ್, ಹೋಪ್ಫುಲಿ. ಆ್ಯಂಡ್ ಇವತ್ತು ನಾನು ರೈಡ್ ಮಾಡ್ತಿದ್ದೆ. ಹೆದರಿಕೆ ಅಂತಿಲ್ಲ. ಸೊ ಬೈಕ್ ಹೊಡೆದ್ರೆ ಸುಮಾರು ಟೈಮ್ ಆಯಿತು. ಲಾಂಗ್ ಎಲ್ಲ ಆಗಳಿಗೆಲ್ಲ ಹೊತ್ತಿದೆ. ಬಟ್ ಇತ್ತಲೇ ಹೊಯ್ದೆ ಸುಮಾರು ಟೈಮ್ ಆಯಿತು. ಬಾಜಾಯಿ ಬಾಲಕ್ಲೆಲ್ಲ ಹೊಯ್ಕೊಂಡ್ರೆ ಮಾತಾಡ್ಕತ್ಲ ಮರ. ಥೂ, ಇದಂತೂ ಮಿಕ್ಸ್ ಮಾಡ್ತಾರಲ್ಲ, ಎಣ್ಣೆ ಮಿಕ್ಸ್ ಮಾಡ್ತಾನೆ ಆಯ್ತು ಮರ. ವಾ, ಹೈಡ್ರೇಷನ್ ಬ್ಯಾಗ್. बस है अयो जी, मैं कह रहा हूँ बस डाली यार, डाली तो मेरी है ना. अरे पानी तो पीना है ना, लेकिन तो मेरी है. मैंने कल नहीं इतना पानी पिया, 1.5 लीटर से पूछो, 1.5 भी नहीं था. यस, ಆಲ್ ಸೆಟ್. ನಾನು ಫೋಟೋ ಶೂಟ್ ಮಾಡ್ಕೊಂಡು ಹೊರಡೋದು ಈಗ. ಟಕ ಅಂದಡಿ. ಹೆಲ್ಮೆಟ್ ತೆಗುವಲ್ಲ? हेलमेट निकाल दो. हाँ, हेलमेट निकाल. हेलमेट निकालने के बाद हम ऐसे दिखते हैं. यस, ಇದೊಂದು ಜುಗಾಡ್ ಮಾಡಿ ನಾನು ಜಾಸ್ತಿ ಲಗೇಜ್ ಅಂತ ತಗೊಂಡ್ಲ ಗಾಡಿಗೆ. आवाज आ रही है? ये ग्लव्स थोड़ा टाइट हो रहा है. 1 2 3. हाँ, बहुत गर्मी है. ओके, रेडी. यस, हर हर महादेव, हर हर महादेव. ಬ್ರಹ್ಮಲಿಂಗೇಶ್ವರ ಎಂತ ಇದ್ರು ಒಳ್ಳೆ ರೀತಿ ನಡ್ಸ್ಕೊಪ್ಪಂಗೆ ಮಾಡ. ಎಸ್, ಹಬ್ಬ. Yes, let's go. ಸೈಕ್ ವ್ಯೂ ಕಾಣಿ. ಅಚ್ಚ ರೆಕಾರ್ಡ್ ಆದಿತ್ತಲ್ಲ, ಇದೊಂದು ರಾಗ್ಲಿ ಮಾಡ್ರ. ಮೈಕ್ ಕನೆಕ್ಟ್ ಮಾಡ್ರೆ ವೀಡಿಯೋ ರೆಕಾರ್ಡ್ ಆತ್ಲ, ವೀಡಿಯೋ ರೆಕಾರ್ಡ್ ಮಾಡ್ರೆ ಮೈಕ್ ಕನೆಕ್ಟ್ ಆತ್ಲ. ಶಯೋಕ್ ಅದಿಲ್ಲೊಂದು ಹೊಳಿ ಇತ್ತು, ಅದ್ರ ಹೆಸರು ಶಯೋಕ್. ಎಸ್, ಒಳ್ಳತ್ ಬಾರ ಇಲ್ಲಿ ಗಾಡಿ ಓಡಿಸೋಕೆ. ನಿನ್ನೆ ಇಡೀ ಆ ಜನ ಕೊಡಲೇ ಇಲ್ಲ. ಓಡಿಸೋಕೆ ಕೊಡ್ತೆ ಅಂದೇಳಿ ಹೇಳಿ ಕೊಡಲೇ ಇಲ್ಲ. ಬಟ್ ಈ ಗ್ಲೌಸ್ ಒಂಚೂರು ಟೈಟ್ ಆಗ್ತಿತ್ತು. ಇದು ನನ್ನ ಸೈಜ್ ಅಲ್ಲ, ಇದು ಸಂತೋಣ ಸೈಜ್. ನಾವು ಫಸ್ಟೇ ಪ್ಲ್ಯಾನ್ ಮಾಡಿರ ರೈಡ್ ಮಾಡುತ್ತಂದೇಳಿ ಹೇಳಿ ಫುಲ್ ಸೆಟ್ ಬರ್ಲಕ್ಕಿ ಇತ್ತು ರೈಡ್ ಗಿಡ ಜಾಕೆಟ್ ಗ್ಲೌಸ್ ಎಲ್ಲ ತಗೊಂಡು
ಸೊ ಒಂಥರ ಈ ಆಗಳಿಕೆ ನ್ಯಾಷನಲ್ ಜಿಯೋಗ್ರಫಿ ಈ ಪಿಕ್ಚರಿಗೆ ಈ ಬಾಲಿವುಡ್ ಮೂವಿಗೆಲ್ಲ ಈ ಥರ ಸೀನ್ ಕಾಣ್ತಿತ್ತು. ಇವತ್ತು ರಿಯಲ್ ಆಗಿ ರೈಡ್ ಮಾಡ್ತಿದ್ದೆ ನಾ ಇಲ್ಲ. ವಾ, ಇದು ಫುಲ್ ನಾವು ನಿನ್ನೆ ಸ್ಯಾಂಡ್ ಡ್ಯೂನ್ ಅಂದೇಳಿ ಅದು ಇದು. ನನ್ನ ಹಿಂದೆ ಇನ್ನಿಬ್ಬರು ಬೈಕರ್ಸ್ ಇದ್ರು. ಮೋಹಿತ್ ಬಾಯ್, ಸನ್ನಿ ಬಾಯ್ ಬಂದ್ರು, ಈಗ ಮುಂದೆ ಹತ್ತಿದ್ರು. ಸೊ ಇವರೇ ಟೀಮ್ ಲೀಡ್ ಮಾಡ್ತಾರೆ, ಮುಂದೆ ಇವರೇ ಇರ್ತಾರೆ. ನನ್ನ ಹಿಂದೆ ವಿಪುಲ್ ಬಾಯ್ ಇದ್ರು. ಸೊ ನಾವು 3 ಜನ ಸಂತೋಣ್ಣ ಪ್ಲ್ಯಾನ್ ಆದ್ದು. ವಿಪುಲ್ ಅಂದೇಳಿ ಹೇಳಿ ಅವ್ರು ಎಕ್ಸ್ಟ್ರಾ ಆ್ಯಡ್ ಆನ್ ಆದ್ದು, ಮಿಡಲಲ್ಲಿ ಜಾಯ್ನರು. ಎಸ್ ದೇವ್ರೆ, ಇವತ್ತೊಂದು ತಲೆನೋವು ಬರ್ದಿ ಸಾಕು ದೇವ್ರೆ, ನಾ ಅಷ್ಟೇ ಬೇಡ್ಕಮ್ಮ, ಮತ್ತೆ ಎಂಥದ್ದು ಅಲ್ಲ. ಒಳ್ಳೆ ರೀತಿಗೆ ರೈಡ್ ಮುಗಿಸ್ಕೊ ಬಂದು ಸಾಕು. ವಾ, ಮಾತಾಡೋದು ಇದನ್ನೆಲ್ಲ ಕಾಮ್ದ ಮಾರ. ಈ ರೋಡಿಗೆ ಇನ್ನೊಂದು ಎಂತ ಹೋಯ್ತಾ, ಎಕ್ಸಾಕ್ಟ್ ರೋಡ್ ಕಾಂತಾನೆ ಓಡಿಸ್ಕು ನೀವು. ಚೂರು ಕಾನ್ಸಂಟ್ರೇಷನ್ ಆಚೀಚಿಗೆ ಹೊರಿತ್ತಲ್ದ ಬಜ್ಜ ಹೋತಾ ಇರುತ್ತೆ ಗಾಡಿ ಒಂದು ಬದಿ. ನಿನ್ನೆ ನಾನು ಬ್ಯಾಕಪ್ ವೆಹಿಕಲ್ ಆಗಿದ್ದೀನಲ್ಲ, ಒಳ್ಳೆ ವ್ಯೂ ಎಲ್ಲ ಒಳ್ಳೆ ಎಂಜಾಯ್ ಮಾಡಿದೆ. ಚೂರು ತಲೆನೋವು ಈತ, ಆರು ವ್ಯೂ ಎಂಜಾಯ್ ಮಾಡ್ತಿದ್ದೆ. ಕರೆಕ್ಟ್ ಬ್ಯಾಕ್ ಲೈಟ್ ಹೊಡಿತಿತ್ತು, ಸನ್ಲೈಟ್ ಸೀದಾ. ಎಷ್ಟು ತೋರುತ್ತೋ ಅಂತ ಗೊತ್ತಿಲ್ಲ. ಇದು ನನ್ನ ಡ್ರೀಮ್. ಹೋಯ್, ಎಷ್ಟೋ ದಿವಸ ಡ್ರೀಮು. ಆ ಗಳಿಕೆ ಚಟ ಅಂದರೆ ಮುಂಚೆ ರೈಡೆಲ್ಲ ಹೊತ್ತಿದ್ದೆ, ಅಲ್ಲೇ ಹತ್ತು ರೈಡ್ ಅಂದರೆ ಏನು ಭಾರಿ ದೂರಲ್ಲ, ಅಲ್ಲೇ ಹತ್ತತ್ರ ಎಲ್ಲ ಸಣ್ಣ ಪುಟ್ಟ ರೈಡ್ ಹೊತ್ತಿದ್ದೆ. ನಂದು ಸ್ಟಾರ್ಟಿಂಗ್ ಒಂದು 220 ಇತ್ತು, ಒಟ್ಟು 3 220 ಇತ್ತು ನನ್ನ ಹತ್ರ. ಅದ್ರಾಗೆ 3ನೇ 220ಗೆ ಒಂದು ಸ್ವಲ್ಪ ರೈಡ್ ಮಾಡಿದ್ದೆ ಲಾಂಗ್, ಅಂದರೆ ಅಲ್ಲೇ ದಾಂಡೇಲಿ ಗಿಂಡೇಲಿ ಆಚೆ ಈಚೆಗೆಲ್ಲ ಗೋವಾ ಆಚೆಗೆಲ್ಲ. ಅಷ್ಟೊತ್ತಿಗೆ ಸ್ವಲ್ಪ ರೈಡಿಂಗ್ ಕ್ರೇಜಿ ಇತ್ತು. ಅಷ್ಟೊತ್ತಿಗೆಲ್ಲ ಎಂತ ಪ್ರಾಪರ್ ರೈಡರ್ಸ್ ಅಲ್ಲ ನಾವು, ಹೀಗೆ ರೈಡ್ ಮಾಡೋದು ಫ್ರೆಂಡ್ಸ್ ಒಟ್ಟಿಗೆ ಚಟಕ್ಕೆ. ಯಾವುದೋ ಒಂದು 350 ರೂಪಾಯಿ ಗ್ಲೌಸ್ ತಗೊಂಡು ಸುಮ್ಮನೆ ಶೋಕಿಗೆ, ಅದು ಫೋಟೋಕ್ಕೆ ಬಂದು ಸಾಕಿತ್ತು. ಸೇಫ್ಟಿ ವೈಸ್ ಎಲ್ಲ ಕಾಣ್ತಲೇ ಇತ್ತು. ಜಾಕೆಟೆಲ್ಲ ಇಲ್ಲ ಬಿಡಿ, ನಾರ್ಮಲ್ ಟೀ ಶರ್ಟ್ ಸ್ವೆಟ್ ಶರ್ಟ್ ಎಲ್ಲ ಆಗ್ತಿದೆ. ಒಳ್ಳೆ ಆಗ್ತಿದ್ದು ಅದೊಂಥರ. ನಾನು ಪೋಲೋ ತಗೊಂಡು ಸ್ವಲ್ಪ ಟೈಮಿಗೆ ನಾನು 220 ಸೇಲ್ ಮಾಡಿದೆ. ಎಂತ ಮಾಡ್ತೀರಿ ಇಬ್ಬಿಬ್ರು ಒಟ್ಟೋಯ್ 220 ಸೇಲ್ ಮಾಡಿದೆ. ಅದಾದಮೇಲೆ ರೈಡಮ್ ಸೆಕೆಂಡ್ ಶಬ್ದ ಇಲ್ಲ, ಎಲ್ಲಿಗೂ ಇಲ್ಲ. ಫ್ರೆಂಡಿನ ಗಾಡಿ ತಗೊಂಡು ಅಲ್ಲಿ ಮೆಟ್ಕಲ್ ಗುಡ್ಡ ಇತ್ತಲ್ಲ ಕುಂದಾಪುರಗೆ, ಇಲ್ಲ ಎಲ್ಲ ಹೊಸಂಗಡಿ ಹತ್ರ, ಅಲ್ಲಿಗೆ ಹೋಯ್ದೆ ಅಷ್ಟೇ, ಮತ್ತು ಎಲ್ಲಿಗೂ ಹೋಯಿಲ್ಲ ನಾನು. ಅದ್ರ ಮೇಲೆ ಲಾಂಗ್ ರೈಡ್ ಅಂದೇಳಿ ಹೇಳಿದ್ರೆ ಇದೇ ಕಾಣಿ. ಸಖತ್ತಾಯಿತು ಮಾತ್ರ. ಈ ಗ್ಲೌಸಿಗೆ ಇಂಡಿಕೇಟರ್ ಹೋಗತ್ತಲ್ಲ, ಇದು ನೀಕುದಿಲ್ಲ ನನಗೆ. ಈ ಸ್ಟ್ರೆಚ್ ಇತ್ತಲ್ಲ, ಇದು ಕಮ್ಮಿ ಇತ್ತು, ಜಾಸ್ತಿ ಕೈ ಸ್ಟ್ರೆಚ್ ಆತಲ್ಲ. ಸೊ ಅವರಿಂದ ಜಾಸ್ತಿ ಡಿಸ್ಟೆನ್ಸ್ ಇಟ್ಕೊಂಬೇಡ, ಹತ್ರದಾಗೆ ಇಪ್ಪ. ಈ ಖಾಲಿ ಕೈಯಾಗೆ ಗಾಡಿ ಓಡಿಸೋದಕ್ಕೂ ಈ ಗೇರ್ಸ್ ಎಲ್ಲ ಐಕ ಓಡಿಸೋದಕ್ಕೂ ಡಿಫ್ರೆನ್ಸ್ ಇತ್ತು. ಖಾಲಿ ಕೈಯಾಗಿತ್ತಲ್ಲ, 1 ಇಂಚ್ 2 ಇಂಚ್ ಗಾಡಿ ಗ್ರಿಪ್ ಸಿಕ್ಕತ್ತೆ, ನಮ್ಮ ಕೈಯಾಗೆ ಇದ್ದಂಗೆ ಇರುತ್ತೆ. ಇದ್ರೆ ಏನೋ ನಂಗೊಂಥರ ಹಿಂತ್ರ ಐಚ ಹಿಮಾಲಯನಿಗೆ ನಿತ್ಕೊ ಬಿಡೋದು ಒಂಥರ ಖುಷಿ. ಹಿಂದೆ ನೀರು ಬಾಟ್ಲಿ ಕಟ್ಟಿದೆ ಹಾರಿ ಹೋಯ್ತಕ್ಕಂಥದ್ದು. ದೇವರ ಲೈಫಲ್ಲಿ ಲಾಸ್ಟ್ ಮೂಮೆಂಟ್ ಈ ಮೌಂಟ್ ಸಿಕ್ಕದಿತ್ತಲ್ಲ, ಸಖತ್ ಲೈಫ್ ಸೇವ್ ಮಾಡ್ತು. ವಾ ವ್ಯೂ ಕಣಿ, ಶೇ ಸೆಕೆ ಹತ್ತಿತ್ತಪ್ಪ, ಮೈಯೊಳಗೆಲ್ಲ ಕೊದೀತಿತ್ತು. ಥರ್ಮಲ್ಸ್ ಹೈಕೊಂಬ್ಯಾಡಿ ಇತ್ತು. ನಾನಂತ 3 ಲೇಯರ್ ಹೈಕೊಂಡಿದ್ದೆ. ಇವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಆಯಿತಾ, ಇವರೆಲ್ಲ ಸುಮಾರು ರೈಡ್ ಮಾಡಿರಿ. ಈ ಲದಾಖಿಗೆ 2-3 ಸಲ ರೈಡ್ ಮಾಡಿ. ನಮ್ಮ ಸಂತೋಣ್ಣು ಅಷ್ಟೇ, ಅವರೆಲ್ಲ ಎಕ್ಸ್ಪೀರಿಯನ್ಸ್ಡ್. ಎಂತ ಹೈಕಂಡ್ ಕೂತ್ಲ. ನಾವೆಲ್ಲ ಕುಂದಾಪುರ ಬದೇ ಬೈಕ್ ತಗ ಓಡಿಸ್ದಾರೆ, ಈಗ ಬಂದು ಇಲ್ಲಿ ಓಡಿಸಿ ಅಂತೇಳಿ ಹೇಳ್ರೆ ವಿ ಆರ್ ನಾಟ್ ಪ್ರೊಫೆಷ್ನಲ್ ರೈಟ್. ನಿನ್ನೆ ಇಡೀ ಫುಲ್ ಫೋಟೋ ಶೂಟ್ ಮಾಡೋದು, ಇವತ್ತು ರೈಡ್ ಮಾಡ್ತಿದ್ದೆ. ಸೊ ಪೀಸ್ ಆಫ್ ಮೈಂಡ್, ಯಾವ ತಲೆ ಬಿಸಿ ಇಲ್ಲ, ಆರಾಮ್ಸೆ. ಫೋನ್ ನೆಟ್ವರ್ಕ್ ಇಲ್ಲ, ನಾನು ಪೋಸ್ಟ್ ಪೇಯ್ಡ್ ಸಿಮ್ ತಗೊಂಬೇ ಇಲ್ಲ. ನಂಗೆ ಗೊತ್ತಿತ್ತು ಸುಮಾರು ಕಾಲ್ಸ್ ಬರ್ತಂದೇಳಿ ಹೇಳಿ. ಸೊ ಒಂದು 10 ಡೇಸ್ ಮಟ್ಟಿಗೆ ನಂಗೆ ಯಾರು ಕಾಲ್ ಬತ್ತಲ್ಲ ಅಂತ ಎಮರ್ಜೆನ್ಸಿ ಇದ್ದರೆ ವಾಟ್ಸಪ್ಪೆ ಮೆಸೇಜ್ ಹಾಕಿ ಅಂದೇಳಿ ಒಂದು ಸ್ಟೇಟಸ್ ಹಾಕಿಬಿಟ್ಟಿದೆ. ಅದ್ರಾಗೂ ಕೆಲವು ಬೇವರ್ಸಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಎಮರ್ಜೆನ್ಸಿ ಅಂತೇಳಿ ಮೆಸೇಜ್ ಹಾಕಿದ್ರು. ಅದಕ್ಕೆ ಯಾರಂದೇಳಿ ಈ ವಿಡಿಯೋ ಕಂಡರಿಗೆ ಗೊತ್ತಾಗಿರುತ್ತೆ. ಸುಮಾರು ಮಾತಾಡ್ನಕ್ಕಂತಲ್ಲ, ಮಾತಾಡೋಕೆ ಇನ್ನೂ ಸುಮಾರು ಇತ್ತು.
ಈ ರೈಡ್ ಮಾಡೋತ್ತಿಗೆ ಎಂತೆಲ್ಲ ನೆನಪತ್ತು, ಈ ವ್ಯೂ ಎಲ್ಲ ಕಾಂತ. ಶೇ, ಇಲ್ಲಿ ಐಬೆಕ್ಸ್ ಅಂತೇಳಿ ಒಂದು ಪ್ರಾಣಿ ದೊಡ್ಡ ಕೋಡ್, ಇದು ಒಂಥರ ಕುರಿಯಲ್ಲ ಜಿಂಕೆಯೂ ಅಲ್ಲ. ಇದೆಂತ ಅಡ್ಡು ಬಂತ, ಮಜ್ಜಾ ಐತಿದ್ದು ಆಫ್ ಮಾಡೋದಂಗೆ. ಇದು ಕೂಲ್ ಗ್ಲಾಸ್ ಅಡ್ಡು ಬಂತು. ನಾನು ಕೂಲಿಂಗ್ ಗ್ಲಾಸ್ ಹಾಕೋದಿಲ್ಲ ರೈಡ್ ಮಾಡ್ತೀವಿ, ಯಾಕಂದ್ರೆ ಆಲ್ರೆಡಿ ಹೆಲ್ಮೆಟ್ ಟೈಟ್ ಇತ್ತು, ಮತ್ತು ಅದು ಹಾಕಿರುತ್ತಲ್ಲ ಕಿಮಿ ಎಲ್ಲ ನಾವು ಸ್ಟಾರ್ಟ್ ಆಯ್ತು. ಓ ಇವರಿಗೆಲ್ಲ ಹೆವಿ ಆಫ್ ರೋಡಿಂಗ್ ಚಟ ಇವರಿಗೆಲ್ಲ. ನಮ್ಮ ಕಾಣಿ ಇದು ರೈಡಿಂಗ್ ಶೂ ಅಲ್ಲ, ಇದು ಟ್ರೆಕ್ಕಿಂಗ್ ಶೂ. ಇವತ್ತೆಂತ ಹೋಯ್ತಾ ಇವ್ರ ಪ್ಲ್ಯಾನ, ಸಿಯಾಚಿನ್ ಬೇಸ್ ಕ್ಯಾಂಪಿಗೆ ಹೋಯ್ಕಂಬ್ರ, ಅಲ್ಲಿ ನಿಲ್ಲಿಸಿ ಅಲ್ಲಿಂದ 4 ಕಿಲೋಮೀಟ್ರ್ ನಡೋದಂತ್ರ. ದೇವರಣೆ ನಾನಂತೂ ಆತ್ಲಕ್ಕ ಜೀವಿದ್ರೆ ಬೆಲ್ಲ ಬೆಡ್ಕ ತಿನ್ಲಕ್ಕಂಬ್ರ, ನಾನಂತೂ ದೇವರಣೆ ನಡೋದಿಲ್ಲ, ಈಗಲೇ ಹೇಳಿದೆ. ಇವ್ರು ಬೇಕಾದ್ರೆ ಹೋಯ್ ಬರಲಿ, 2 ಅವರ್ ಆತ್ತಂಬ್ರೆ ನಾ ಕೂತ್ಕೊಂತೆ ಸುಮ್ಮನೆ. ಹೆಂಗೂ ಮೊನ್ನೆಯಿಂದಕ್ಕೆ ವೆಯ್ಟ್ ಮಾಡೋದಂತೂ ಅಭ್ಯಾಸ ಹೋಯ್ತು. ನಾ ಮಾತಾಡ್ತಾ ಸ್ಲೋ ಆಗ್ತಿದ್ನ ಇಲ್ಲಲ್ಲ, ಒಳ್ಳೆ ಚಿರ್ರ ಹತ್ತಿದ್ರು ಗಣಿಬ್ರು ಹಳಿಯರು. ಎಲ್ಲದು ಇವತ್ತೇ ಮಾತಾಡಿ ಮುಗಿಸ್ರೆ ಇನ್ನೂ 5-6 ದಿವಸ ವೀಡಿಯೋ ಮಾಡ್ಕಲ್ಲ, ಎಂತ ಮಾತಾಡೋದು. ಓಕೆ, ಸಿಗುವ ಒಳ್ಳೆ ವಿವಿಧಲ್ಲಿ ತೋರಿಸ್ತೆ. ಬಾಯ್. ನೋಡ್ಯಾನ ನಾನು ಎಲ್ಲೋ ನೋಡ್ಯಾನ ನಾನು ನಿಮ್ಮನ್ನ. ಇದು ಬೇಡ ಅಣ್ಣ, ಎಂತ ಟೈಟ್ ಆಗ್ತದ. ಹಾಂ, ಹೌದಾ? ಅಷ್ಟೇ ಗ್ಲಾಸ್ ಗೀಸ್ ಎಲ್ಲ ಮುಚ್ಕಂತೆ. ಟ್ಯಾಂಕ್ ಫುಲ್ ಮಾಡೋಗಿ ಕಡೆ ಫುಲ್ ತೋರಿಸ್ತಿತ್ತು. ಕಾಂಬ ಹಾಕ್ತೆ, ಪೆಟ್ರೋಲ್ ಕಮ್ಮಿ ಇರುತ್ತೆ. ಹಂಗಾರೆ ನಿನ್ನೆ ಎಷ್ಟು ಕಿಲೋಮೀಟ್ರ್ ಓಡಿಸ್ರಿ? ಈ ಪೆಟ್ರೋಲ್ ಬಂಕಿಗೆ ಕೆಲಸ ಮಾಡೋಕೆ ಲಾಯ್ಕಾದ್ಲೆ, ಒಳ್ಳೆ ಗುಡ್ಡಿ ವ್ಯೂ. ಹಾಂ, ಇನ್ನು ಲೂಸ್ ಹತ್ತಕ್ಕಂತಿದ್ದು ಅದೇ ರಗಳಿ ಫುಲ್ गाड़ी हक्स का हवा भरना है, हवा भरना है. सही है मेरे तो. ये मुंगल गंटे ಗಾಡಿ ಮೇಲೆ ಕೆಳಗೆ ಹೂವು ಸುತ್ತ ಇಲ್ಲಿ ಅದೆಲ್ಲ ಸಮ ಮಾಡಿ ಹಾಯ್ಕೊಂಡು ಮಾರ, ಇಲ್ದಿರ ಬಿದ್ದು ಹಾಯ್ಕೊಂಡು ಪ್ರಯತ್ನ ಅಂತಿತ್ತು. ಕರೆಕ್ಟ್ ಇತ್ತಲ್ಲ, ಕರೆಕ್ಟ್ ಹೇ. उधर से ये ओपन नहीं हुआ था. Have you tried it? हाँ, no. No, you should try it. I can't with this close. Huh? Shall we go? Yes. Hadi Vambat. हाँ संतु भाई बरले गिंबल है ಕೂತಿರಪ್ಪ ಮೊಬೈಲಿಗೆ. ಇವತ್ತೇನೋ ಆತ್ತೆ, ಇವತ್ತು ಭಯಂಕರ ಸೀನ್ ಇತ್ತು ಇವತ್ತು ಸಂತು ಬಾಯ್ತು. ಅದ ಗಾಳಿ ಸೌಂಡ್ ಹೆವಿ ಇತ್ತಕ್ಕಂತಲ್ಲ, ಕೆಳಗೆ ಹೋಗ್ತಿತ್ತು ಅವನಿಗೆ. ಸೊ ಇಲ್ಲೆಲ್ಲ ಹೈ ಆಲ್ಟಿಟ್ಯೂಡ್ ಇಪ್ಪುದಿಲ್ಲ, ಇಲ್ಲ ನಾರ್ಮಲಿ ಹೇಗೆ ನಾವು ಬ್ರೀತ್ ಮಾಡ್ಲಕ್ಕೆ ಗೊತ್ತಾಯ್ತಾ. ಸೊ ಮೇಲೆ ಹೋದಂಗೂ ಬ್ರೀದಿಂಗ್ ಪ್ರಾಬ್ಲಮ್ ಹತ್ತು. ನಮಗೆ ಅಂತ ಎತ್ತಲ್ಲ ಬಿಡಿ, ನಾವು ಗಟ್ಟು ಮುಟ್ಟಿತ್ತು ಅದೇ ಕೆಡ್ಸ್ಕೊಂಬೇಡ. ಮೊನ್ನೆ 2 ದಿವಸ ಒಂಚೂರು ಆಡ್ಬಿಟ್ಟು ಐತ್ಬಿಟ್ರೆ ಇವತ್ತು ಗಟ್ಟು ಮುಟ್ಟಿತ್ತು. ಏನಂತೀರಾ? ಹ್ಯಾಂಗ್ ಔಟ್ ರೆಸ್ಟೋರೆಂಟ್ ನೂಬ್ರಾ ಕೆಲ್ಸದಾರ ಮಾರ ಎಲ್ಲ ಕೆಲ್ಸದಾರ. ನಾ ಶಾಲೆಗೆ ಒಬ್ಬ ಮಕ್ಕಳು ಬಸ್ ನಿಂತಿದ್ದು ಒಂದು ಮಾಡೋದು ಪಾಪ. ಇಲ್ಲ ಲೈಫ್ ಸ್ಟೈಲ್ ಮನ್ಸ. ನಾನಿತ್ತಲ್ಲ ಫುಲ್ ಡೌನ್ ಶಿಫ್ಟ್ ಮಾಡ್ಕೊ ಓಡಿಸೋದು, ಬ್ರೇಕಿಗಲ್ಲ ಗೇರ್ಗೆ ಕಂಟ್ರೋಲ್ ಮಾಡೋದು. ಸಮ ಪೆಟ್ರೋಲ್ ಕುಡಿತ್ತು ಹಂಗೆ ಮಾಡ್ರೆ. ಈ ಬದಿಗೂ ದೆನಿನ ರಗಳಿತ್ತ, ದನ ಮಾತ್ರ ಅಲ್ಲ ಇಲ್ಕಣಿ. ಸೊನ್ನು ನಿನ್ನ ಫ್ರೆಂಡ್ ಕಾಣ, ಸೊನ್ನು ಫ್ರೆಂಡ್ ಇದ್ದು ನಮ್ಮ ದೋಸ್ತಿ ಒಬ್ಬಿದ್ದ ಸೊನ್ನು ಅಂದ್ರೆ ಎಲ್ಲ ಕುಸಿದ್ರೆ ಹಂಗೆ ನಮ್ಮ ಬರೀ ಇಂಥದೇ ತಲೆ. ಓ ಮುಂದೆ ಹೋಗ್ತಿದ್ಯಾರು ವಿಪುಲ್ ಬಾಯ್. ನಂಗೆ ದೇವ್ರಣ್ಣೆ ಬೈಕ್ ಓಡಿಸೋದು ಆಚೀಚಿ ಕಂದು ಗೊತ್ತಲ್ಲ ಬಾಯ್. ಇಲ್ಲೆಲ್ಲ ಜಾಗ್ರತೆಗೆ ಹೋಗಿ ಚಿನ್ನ,
ಹಿಮಾಲಯಿಂದ ಒಂದು ಪ್ರಾಬ್ಲಮ್ ಇತ್ತು, ಜಾಸ್ತಿ ಬ್ರೇಕ್ ಪೆಡಲ್ ಮೇಲೆ ಕಾಲು ಹಿಡ್ಕೊಂಬಾಗ ಹೀಟರ್ ಇತ್ತಲ್ಲ, ಬ್ರೇಕ್ ಫೇಲ್ ಆಫ್ ಸ್ಟಾರ್ಟ್ ಆದ. ಎಷ್ಟಾದಷ್ಟು ಗೇರೇ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು. ನಾವು ಹತ್ರ ಬ್ಯಾಕಪ್ ಬೈಕಲ್ಲಿ ಇತ್ಬಿಡಿ ಅಂತಾರು ಆದ್ರೆ ಬಂದು ಸರಿ ಮಾಡಿ ಕೊಡ್ತಾರೆ ಅವರು. ಇಲ್ಲೂ ಎಲ್ಲ ಜೆ ಸಿ ಪಿ ಇಟಾಚಿ ಎಲ್ಲ ಇಟ್ಕೊಂಡು ಇಲ್ಲ ಹೈಯೆಸ್ಟ್ ವರ್ಕಪ್ ಇವರಿಗೆ ಹೈಯೆಸ್ಟ್ ಕೆಲಸ. 2 ಜೆ ಸಿ ಪಿ ಹಾಕಿದ್ರೆ ಒಳ್ಳೆ ಹತ್ತಲಿ ಇಲ್ಲ, 2 ಜೆ ಸಿ ಪಿ 2 ಟಿಪ್ಪರ್ ಹಾಕಿರುತ್ತಲ್ಲ ಒಳ್ಳೆ, ಏನು ತೊಂದರೆ ತಲೆ ಬಿಸಿಲ್ಲ. ರೆಕಾರ್ಡ್ ಆಗ್ತಿತ್ತ. ಇದು ಸಿಂಗಲ್ ರೋಡ್ ಮಾರ ಹಾಕಿ ಜಪ್ಪಿ ಅಂತ ಹೇಳ್ತೆ. ಹಾಂ ಓಯ್ನೇ ಮಾರ, ಥ್ಯಾಂಕ್ ಯು ಬ್ರೋ. ಮೋಹಿತ್ ಬಾಯ್ ವಂಡರ್ಲಾ ಅದಂಗೆ ಹಂಸೆಲ್ಲ ಎಲ್ಲರೂ ಗುಡ್ಡಿ, ಎಲ್ಲರೂ ಮೌಂಟೇನ್ಸ್. ಇಲ್ಲಪ್ಪ ವಿಪುಲ್ ಬಾಯ್ ಕ್ಯಾ ಕರ್ ರहा है ಶಿ. ಓಹೋ ಕಡ ಕೊಬ್ಬಣ ಕಡ ಅದು ಎದ್ದೇವ್ರೆ ಕೊಬ್ಬಣ. ಫಸ್ಟ್ ಪಾಸ್ ಈ ಸೈಡೇ ಒಂಥರ ಹೊಯ್ಂಗಿ, ಫಸ್ಟ್ ಪಾಸ್ ಮಾಡ್ಕಣಿ ಹೇಳ್ತಿದ್ದೆ. ನಿಮ್ದು ಹಿಮಾಲಯನ್ ಅಣ್ಣ ರೋಡಿನ ಕೆಳಗೆ ಇಳಿಸಿ ಹೊತ್ತ ಹೇಳ್ತೆ, ಹೊತ್ತ ಅಲ್ಲಿ ಯಾಕೆ ಕೆಡ್ಸ್ಕೊಂತ. ಥ್ಯಾಂಕ್ ಯು. ನಮ್ಮದೇಗಂತೂ ಕಲ್ಲು ತೆಗು ಬಿಡೋದಿಲ್ಲ ಆಯ್ಚ. ಇಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಇತ್ತು. ನಾನು ನಿನ್ನೆ ಕಾರೇ ಬಂದೆ, ನಂಗೆ ಅಷ್ಟು ಫೀಲ ಇಲ್ಲ ಮಾರ್ರ. ನಿನ್ನೆ ಕಾರೇ ಬಪ್ಪತಿ ಸುಮ್ಮನೆ ಬರ್ಲು ಎಂತ ಇಲ್ಲ, ಬೇರೆ ಎಂತ ಮ್ಯಾಟ್ರ್ ಇಲ್ಲ. ನಾನು ಇತ್ತಲ್ಲ ಇನ್ನೊಂದು 100 ಕಿಲೋಮೀಟ್ರ್ ಇತ್ತು, 100 ಕಿಲೋಮೀಟ್ರ್ ಆಫ್ರೊಳಗೆ 128 GB ಕಾರ್ಡ್ ಫುಲ್ ಮಾಡ್ತನಕ ಎಂತಿಲ್ಲ. ಡೌನ್ ಶಿಫ್ಟ್ ಮಾಡ್ಕೊ ಆತಿರ್, ತಲೆಯೇ ಕೆಡ್ಸ್ಕೊಂಬೇಡ. ಫ್ರಂಟ್ ಬ್ರೇಕ್ ಒಂದು ಒತ್ತಕ್ಕಿಲ್ಲ ಒತ್ತರೆ ಅದ್ರ ಟೈರ್ಗೂ ಈತ 450ದ ಯಾಪ್ಯ ಸ್ವಲ್ಪ ದಪ್ಪಿಲ್ಲ, ಇದು ಸ್ವಲ್ಪ ಸಪೂರ ಟೈರ್. ಹಾಂ ನಿತ್ಕ ಓಡಿಸ್ಕ ಈ ಗಾಡಿಗೆ ಮಜಾ. ಇವ್ರು ನನ್ನಷ್ಟು 6 ಫೀಟ್ ಇದ್ರೆ ರೈಟ್. ಇಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಜಿಪ್ ಲೈನ್ ಎಲ್ಲ ಇತ್ತಿಲ್ಲ, ಇಲ್ಲಿಂದ ಒಲ್ಲಿವರೆಗೆ ಅಲ್ಲೆಲ್ಲ ಎತ್ಕೊಂಡು ಜಿಪ್ ಲೈನ್ ಸ್ವಲ್ಪ ಇಲ್ಲ. ನಾನು ನಿಂತ್ಕೊಂಡ ಐಚ್ಚ ಲೈಕ್ ಹತ್ತು ಮರ ಹೀಗೆ. ನಾನು ನಮ್ಮ ರಟಾಡಿ ವಾಯ್ ನಮ್ಮ ರಟಾಡಿಯರು ಆಗೋದು ಹಿಮಾಲಯನ ಓಡಿಸಿದೆ ಹೀಗೆ ನಿಂತ್ಕೊಂಡು. ಅದು ಬಿಟ್ಟರೆ ನನ್ನ ಫ್ರೆಂಡ್ ಒಬ್ರದ್ದು ಕಮ್ಮಿನ, ಜಾಸ್ತಿ ಓಡಿಸ್ಲ ಹಿಮಾಲಯ. ಓ ನೈಸ್ ಬ್ರೋ. ಯಾರು ಬೈಕಂಬೇಡಿ, ಯಾವ ಥರ ವ್ಯೂ ತೋರ್ತಿತ್ತಂದೇಳಿ ನನಗೂ ಗೊತ್ತಿಲ್ಲ. ಒಟ್ಟು ಅಂದಾಜು ಮೇಲೆ ಒಂದು ಫ್ರೇಮ್ ಸೆಟ್ ಮಾಡ್ಕೊ ವೀಡಿಯೋ ಮಾಡ್ಕೊತಿದ್ದೆ. ಇಲ್ಲಿ ಕಾಣಿ ಫುಲ್ ಮಾರ್ಷಲ್ ಮಾಡ್ತಿದ್ರು, ಇಲ್ಲಿ ಎಲ್ಲ ಕೆಲಸದವ್ರು ನಿಲ್ಸ್ಕೊಂಡು ಎಂತ ಮಾಡ್ಕೊಂಡು ಹೇಳಿ. ಅದ್ರಿಗೆ ಒಂದು ಬಾಯ್ ಮಾಡ್ಲಿಕ್ಕಿತ್ತು, ಮತ್ತು ಸುಮ್ಮನೆ ಅಂತಕ್ಕೆ ನಮಗೆ ಬೈಸ್ಕೊಂಡು. ಮುಂಚೆ ಈ ಥರ ರೋಡ್ ಇರಲಾಮ್ರಿ, ಇವರೆಲ್ಲ ಬಂದಿರಲ್ಲ, ಇವ್ರು ಹೇಳ್ತಿದ್ರು ಮುಂಚೆ ಇಷ್ಟು ಒಳ್ಳೊಳ್ಳೆ ರೋಡ್ ಇರಲ್ಲ, ಇತ್ಲೇ ಆದ ರೋಡ್ ಅಂದೇಳಿ. ಸುಮ್ಮನೆ ರಾಂಗ್ ರೂಟ್ ಎಂತ ಗೊತ್ತಿರಿ ಬ್ರೋ. ಕೆಳ ಬನ್ನಿ, ಇಟ್ಸ್ ಹಿಮಾಲಯನ್ ಹತ್ತಿದ್ರಾಗೆಲ್ಲ ಹಾಂ ನಂಗೆ ಕೊಟ್ಟು ಸಮ ಧೂಳು ಹಾರ್ಸರಿಗೆ ರೋಡ್ ಹಂಗೆ ಇತ್ಕಣಿ. ಈ ಥರ ನಿಂತ್ಕೊಂಡ್ರೆ ಏನು ಆಗಂಗಿಲ್ಲ, ಬಟ್ ಇದಕ್ಕೆ ನ್ಯಾಕ್ ಬೇಕು ಸ್ವಲ್ಪ. ಸುಮ್ಮನೆ ನಿಂತ್ಕೊ ಓಡಿಸಿತ್ತಲ್ಲ, ಇದು ಹೊಯ್ಂಗಿ ಜರಿ ಎಲ್ಲ ಒಂಥರ ಜಲ್ಲಿ ಥರ. ಯಸ್ ಬ್ರೋ ಸನಿ ಬಾಜಿ, ಗುಡ್ ಆಲ್ ಗುಡ್. ಹೇಗಿತ್ತು ರೋಡ, ಕೈಸಾ ಹೇ, ಅಚ್ಚಾ ಹೇ. ಸ್ವಲ್ಪ ಹಿಂದಿ ಇಂಪ್ರೂವ್ ಆದ ಇಲ್ಲಿಂದ ಹಾಪೋದ್ರೊಳಗೆ, ರೈಡ್ ಮುಗಿಸೋದ್ರೊಳಗೆ ಸ್ವಲ್ಪ ಹಿಂದಿ ಎಲ್ಲ ಇಂಪ್ರೂವ್ ಆಗ್ಬೋದು ಅಂತ ಬೇಸ್ಕೊ ಬರ್ತಿದ್ರು. ಎಲ್ಲೋ ನಿಲ್ಸ್ಕೊ ಫೋಟೋ ತೆಗಿಕಂತಿದ್ರಪ್ಪ. क्या मोहित भाई उधर देखो,
ನಿಮ್ಮ ಅಪ್ಪನ ಮನೆ ಇಲ್ಲಲ್ಲಿ देखो उधर देखो ಶಾ ಬನ್ನಿ ಹಾಂ ಬನ್ನಿ ಕ್ರೇಜಿ ವ್ಯೂ ಬ್ರೋ. ಸ್ವಲ್ಪ ಇದೊಂಚೂರು ಓವರ್ ಆ್ಯಕ್ಟಿಂಗ್ ಮಾಡ್ತಂಬಾಗಿಲ್ಲ ನಿಮಗೆ ಇಲ್ಲ ಮನ್ಸಾರ ಇತ್ತಲ್ಲ ಆ ಥರ ಫೀಲ್ ಆಗ್ತೈತೆ. ಎಲ್ಲ ನಿಂತ್ಕೊಂಡು ಓಡಿಸ್ತೀರಿ ಮಾರ. बहुत मस्त हाँ या ये इधर है हाँ काम करना when you riding हाँ on your gear या brake I'm doing same. हाँ I'm controlling on brake not gear. apply करना पड़े ना हाँ this एक ठीक है ठीक है when you turn ना हाँ body goes again हाँ and the bike goes like this हाँ ओके जो करना है तो सेम हाँ ओके हाँ ಐಸಾ ಉಲ್ಟಾ ಇವರಂತ ಮರ ನಂಗೆ ಗಾಡಿ ಓಡಿಸೋ ಬತ್ಲೊಂದು ನೆನ್ಸ್ಕೊಂಡ್ರೆ ಅಂತ. ಅಯ್ಯೋ ಅಪಾರ್ಥ ಮಾಡ್ಕೊಂಬಿಟ್ರೆ ನಂಗೆ ಓಡಿಸೋ ಬತ್ತ ಈಗಣಿ ಹೀಗಲ್ಲ ಹಿಂಗೆ ಮನ್ಸರು ಸೈ ವೀಲಿಂಗ್ ಹೊಡಿಕಾ ಮತ್ತೇನಿಲ್ಲ ನೀವು ಕಳೆದೋತ್ರಿ ಈಗಲೇ ಹೇಳ್ತಿದ್ದೆ. ಮತ್ತು ಇನ್ನೊಬ್ಬ ಕುಂದಾಪುರ ಲ್ಯಾಂಗ್ವೇಜಿಗೆ ಅಡುಗೆ ಮಾಡ್ತಾರೆ ನನ್ನ ಫ್ರೆಂಡ್ ಸುಜಾನ್ ಅಂದಡಿ. ಅವ್ನು ಮಧ್ಯೆ ಒಂದು ಡೈಲಾಗ್ ಇರುತ್ತೆ, ಜಾಸ್ತಿ ನೀರು ಹಾಕೊಂಬೇಡಿ, ನೀರು ಸ್ವಲ್ಪ ಇರುತ್ತೆ ನಂಗೆ ಗೊತ್ತಿಲ್ಲ ಮತ್ತೆ ಮಧ್ಯೆ ಕ್ರೇಜಿ. ಅವನೊಂದು ಉಪ್ಪಿನಕಾಯಿ ಲಾಂಚ್ ಮಾಡ್ತಿದ್ದ ಪಿಕಲ್ಸ್, ಸುಜಾನ್ ಪಿಕಲ್ಸ್ ಅಂದೇಳಿ ಹೇಳಿ. ಓ ಈ ಬ್ರಿಡ್ಜ್ ಇಲ್ಲಿತ್ತಲ್ಲ ಶ್ಯಾ ತಡೀನಿ ಎಲ್ಲ ಬರಲಿ ಒಟ್ಟಿಗೆ ಒಬ್ಬ ಅಲ್ಲ ಇದು ಯಾವುದೋ ಬೇರೆ ಅನ್ಸುತ್ತೆ ಬಟ್ ಸೈಕಿತ್ತು. ಓ ನಾನು ಲೈಫಾಗೆ ಎಣ್ಸ್ಕೊಂಡ್ಲ ಬ್ರೋ. ಇಲ್ಲಲ್ಲ ಮತ್ತೆ ಇದೆಲ್ಲ ಬರೀ ಇನ್ಸ್ಟಾಗ್ರಾಮಿಗೆ ಕಂಡದ್ದೆ ಸೈ ಬ್ರೋ. ಶ್ಯಾ ಇಲ್ಲೆಲ್ಲ ಮತ್ತೆ ಎಣ್ಸ್ಕೊಂಡ್ಲೇ ಇಲ್ಲ. ಥ್ಯಾಂಕ್ಸ್ ಅಂತೋಣ್ಣ, ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಗುಡ್ ಆಪರ್ಚುನಿಟಿ ಕೊಟ್ಟೋದಕ್ಕೆ. ಶ್ಯಾ ಒಂದೆರಡು ದಿವಸ ತಲೆನೋದ್ರು ಇತ್ತಲ್ಲ, ಏನು ತೊಂದರೆ ಇಲ್ಲ. ಕಷ್ಟಪಡ್ಕ ಮನುಷ್ಯ ಸ್ಟಾರ್ಟಿಂಗಲ್ಲಿ ಎಲ್ಲದೂ ಕಷ್ಟ ಇರುತ್ತೆ, ಕಡಿ ಸಮಾಧ. ಅಯ್ಯೋ ಏ ದೇವ್ರೆ ಇದೆಯಂತ ಯಾವುದೋ ಗಾಡಿ ಬರ್ತಿತ್ತಲ್ಲ ಮಾರ. ಹೋಗ ಎಲ್ಲಿ ಒಬ್ದೀಗ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಕರುಣೆ ತೋರೆಯ. ನಾನು ಇಲ್ಲೇ ಎಲ್ಲರೂ ಬಿಟ್ಟಿಕೋಯ್ನಿ ಹೋಯ್ ತಿಂಬುಕೆಲ್ಲ ಒಂಚೂರು ಕೊಟ್ಟಿಕ್ಕೆ ನಾನು ಇಲ್ಲೇ ಬಿಟ್ಟಿಕೋಯ್ನಿ. ಸಾಕತ್ತಿತ್ತು ಪ್ಲೇಸ್ ಬ್ರೋ. ಇಲ್ಲೆಲ್ಲ ಡ್ರೋನ್ ಶಾಟ್ ತೆಗೆದ್ರೆ ಹ್ಯಾಂಗಿರತ್ತೆ ಗೊಯ್ತಾ ಬ್ರೋ. ಶ್ಯಾ ಸಕ್ಕತ್ತಿರತ್ತ. ಬಟ್ ಎಂತ ಮಾಡು, ಡ್ರೋನ್ ತರಲಲ್ಲ. ಒಟ್ರಶಿ ರೋಡ್ ಇದು ಕಣಿ, ಇದು ಸೈಡ್ ಐಕಮ್ ಜಾಗ. ಈ ಕಣಿ ದಾರಂದ ಎಲ್ಲ ಹೋತಿತ್ತು ಕಣಿ, ದಾರಂದ ಬಾಗ್ಲು ಫ್ರೇಮ್ ಎಲ್ಲ ಹೋದಿತ್ತು. Don't have videos.